ಯಾಕೆ ಡೋರ್ ಲಾಕ್ ಮಾಡ್ತಿದ್ಯಾ? ಅಕ್ಕ, ಅದು ಯಾರನ್ನ ಕೇಳಿಸ್ಕೊಂಡ್ಬಿಟ್ರೆ? ಏನ್ನ? ಯಾರು ಕೇಳಿಸ್ಕೊತಾರೆ? ಅದು ಈಗ ನಾನು ಆ ಟೀಚರು ಮತ್ತು ರಾಮಣ್ಣ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡು ಬಂದಲ್ಲ, ಹಂಗೆ ಯಾರನ್ನ ಕೇಳಿಸ್ಕೊಂಡ್ಬಿಟ್ರೆ? ಅವ್ರೇನು ಮಾತಾಡ್ತಾ ಇದ್ರು? ಏನು ಗೊತ್ತಾ ಅಕ್ಕ, ಸಾಹೇಬ್ರು ವಿಚಾರದಾಗೆ ಆ ರಾಮಣ್ಣ ಮಾತ್ರ ಅಲ್ಲ, ಆ ಟೀಚರು ಜೊತೆಯಾಗವಳೆ. ಜೊತೆಯಾಗಿದ್ದು ಏನು ಮಾಡ್ತಾರಂತೆ ಅವರಿಬ್ರು? ಇದನ್ನು ಹೇಳೋದಕ್ಕೆ ರಾಜ್ಯ ರಹಸ್ಯ ಹೇಳೋ ಹಾಗೆ ಬಾಗ್ಲು ಮುಚ್ಚಿದ್ಲು. ಹೋಗೆ ಸುಮ್ಮನೆ. ಅಯ್ಯೋ ಅಕ್ಕ, ಏನಕ್ಕ ಹಿಂಗೆ ಮಾತಾಡ್ತಿದ್ದೀರಾ? ಅವಳೀಗ ಮೊದಲಿನಂಗೆ ಸರ್ಕಾರಿ ಟೀಚರ್ ಅಲ್ಲ, ಜಿಲ್ಲಾಧಿಕಾರಿ. ಅವಳೇನ ಮನ್ಸು ಮಾಡಿದ್ರೆ ನಿಮ್ಮ ತಲೆ ಬುಡನ ಬದಲಾಯಿಸ್ಬಿಡ್ಬೋದು. ರಾಮು ಅವರೇ, ಇಷ್ಟು ವರ್ಷಗಳಲ್ಲಿ ಮಾವನ ಮೇಲೆ ಯಾವುದೇ ಕಪ್ಚುಕ್ಕೆ ಇರಲಿಲ್ಲ. ಇದೇ ಮೊದಲನೇ ಸಲ ಅಲ್ವಾ ಹೀಗಾಗ್ತಿರೋದು? ಹೌದು. ಮಾವನ್ ಸೈನು ಯಾರೂ ನಕಲಿ ಮಾಡಿಲ್ಲ, ಎಲ್ಲ ಖುದ್ದಾಗಿ ಅವರೇ ಸೈನ್ ಮಾಡಿದ್ದಾರೆ ಅಂತಂದರೆ ಇದು ಮಾವನ ಸುತ್ತಮುತ್ತ ಇರೋ ಸಹಾಯ ಇಲ್ಲದೆ ನಡೆದಿರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ರಾಮೋರೆ, ಇದು ತುಂಬ ಕ್ಲೋಸ್ ಸರ್ಕಲಲ್ಲಿ ನಡೆದಿರೋಂಥ ಕೆಲಸ. ಯಾರೋ ಮಾವನ್ನ ಮಾಡಿಸಿ ಸೈನ್ ತೊಗೊಂಡಿದ್ದಾರೆ. ಈಗ ನಾವು ಎಲ್ಲ ದಾಖಲೆಗಳನ್ನೂ ಕಲೆಕ್ಟ್ ಮಾಡಿಕೊಂಡು ಮುಂದೆ ಏನು ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ನೀವು ಅಷ್ಟೇ ತುಂಬ ಹುಷಾರಾಗಿರಿ. ಲಾಯರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಿ. ಸರಿ ನಮ್ಮರೆ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಸುಮ್ಕೆ ಒಂದು ಮಾತಿಗೆ ಹೇಳ್ದೆ ಆಟಕ್ಕ. ಅಲ್ಲ, ಅವಳ ಮಾತನ್ನ ಈಗ ಯಾರು ಬೇಕಾದ್ರೂ ಕೇಳ್ತಾರಲ್ವಾ? ಅಂಥದ್ರಾಗೆ ಇವಳೀಗ ಸಾಹೇಬ್ರನ್ನ ಕಾಪಾಡ್ದೆ ಸುಮ್ಕೆ ಇರ್ತಾಳ ಇವಳಿ? ನೋಡಿದ್ರ ನಿಮಗೂ ಈಗ ದಿಗ್ಲು ಶುರು ಆಯ್ತು ತಾನೆ? ಮುಚ್ಚೆ ಬಾಯಿ. ಏನೋ ಕೇಳಿಸ್ಕೊಂಡೆ ಅಂತ ಬಂದು ಸುಳ್ಳು ಹೇಳೋದಲ್ದೆ ಅವಳ ಬದಲಿ ನನ್ನ ಆಡ್ಕೋತಿದ್ಯಾ? ಅಯ್ಯೋ, ದಿಟ್ಟವಾಗ್ಲು ಅಕ್ಕ. ಆಗಲಿ, ದಿಟ್ಟವಾಗ್ಲೂ ಆದರೂ ಏನೇ ಪ್ಲ್ಯಾನ್ ಮಾಡಿದ್ರು ನನಗೆ ಭಯ ಇಲ್ಲ. ಹೋಗು. ಅಲ್ಲ ಅಕ್ಕ, ಅದು ನಿಮ್ಮ ಸೇಫ್ಟಿಗೋಸ್ಕರ. ಹೋಗೆ ಸುಮ್ಮನೆ. ಇವ್ರು ಹಿಂಗೆ ಆಡ್ತಿರೋದನ್ನ ನೋಡ್ತಿದ್ರೆ ಪಕ್ಕ ಒಂದಲ್ಲ ಒಂದಿನ ಸಿಕ್ಕಾಕೋತಾರೆ ಅನಿಸ್ತೈತೆ. ಹೇಳಿ, ನಿಮಗೆ ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಇದೆ? ನಿಮ್ಮ ಕಾರ್ನ ಅಡ್ಡಕ್ಕೆ ಅವತ್ತು ಹೇಳಿದ್ದಲ್ಲ ಮೇಡಮ್. ಇದು ಇವತ್ತು ನೆನ್ನೆದಲ್ಲ ಮೇಡಮ್, ನಮ್ಮದೊಂಥರ ತೀರದ ಅಕ್ಷಯ ಪಾತ್ರೆ ಇದ್ದಂಗೆ.
ಕಷ್ಟಗಳೇ ತುಂಬಿಕೊಂಡಿದ್ದಾವೆ. ಪಾತ್ರೆಲಿ ನೀರು ಮಾತ್ರ ಇರಲ್ಲ. 3 ಕಿಲೋಮೀಟ್ರ್ ದೂರದಿಂದ ನೀರು ಹೊತ್ಕೊಂಡ್ಬರ್ಬೇಕು. ಎಷ್ಟು ಬೋರ್ವೆಲ್ಗಳಿದೆ? ಬೋರ್ವೆಲ್ ಇದೆ, ಆದರೂ ನೀರಿಲ್ಲ. ಇಲ್ಲೇ ಹತ್ತಿರದಲ್ಲಿ ಒಂದು ಬೋರ್ವೆಲ್ ಇದೆ, ಅದರಲ್ಲಿ ನೀರು ಇದೆ. ಆದರೆ ನಮ್ಮೂರು ಜನಕ್ಕೆ ಅವ್ರು ನೀರು ಕೊಡಲ್ಲ. ಅದು ಯಾರಂತ ನೋಡಿ. ಸರಿ ಮೇಡಮ್. ಅಭಿ ಸರ್ ಕರ್ಕೊಂಡು ಬನ್ನಿ ಇವ್ರನ್ನ. ಹಲೋ. ಹಾಂ ಸರ್. ಹಾಂ ಈಗಲೇ ಬರ್ತೀನಿ ಸರ್. ಹಾಂ ಬರ್ತೀನಿ. ಸರಿ ಸರ್. ರಾಮ, ಏನಾಯ್ತಲ್ಲ? ಸರ್ದವ ಪೊಲೀಸವ್ರು ಫೋನ್ ಮಾಡಿದರು. ಏನಾನ ತೊಂದರೆನಾ? ಸಾಹೇಬ್ರು ಹೆಂಗವ್ರೆ? ತೊಂದರೆ ಏನಿಲ್ಲ ಸರ್ದವ. ಅಪ್ಪಯ್ಯ ಏನೋ ನಂತಾವು ಮಾತಾಡಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ಇವ್ರು ಫೋನ್ ಮಾಡಿದರು. ನಾನು ಶಿವಬತ್ತೀನಿ ಸರ್ದವ. ಹಾಂ ರಾಮ, ಏನು ಸರ್ದವ? ಸಾಹೇಬ್ರು ಅವರಾಗೆ ನಿಂತ ಮಾತಾಡಬೇಕು ಅಂತ ಕರೆದವ್ರೆ ಅಂದರೆ ಏನೋ ಮುಖ್ಯವಾದ ವಿಷಯ ಇದ್ದೇ ಇರ್ತೈತೆ. ಅವ್ರ ಮನ್ಸಾಗ ಏನೈತೆ, ಏನು ಹೇಳೋಕೆ ಕರೆದವ್ರೆ ಅನ್ನೋದನ್ನು ಪೂರ್ತಿಯಾಗಿ ತಿಳ್ಕೊಂಬ. ಅವ್ರಿಗೆ ಹೇಳೋ ಒಂದೊಂದು ವಿಷಯನೂ ಅವ್ರನ್ನ ಆಚೆ ಕರ್ಕೊಂಬರೋಕ್ಕೆ ಉಪಯೋಗ ಆಗ್ತೈತೆ. ನೀನೇನು ಚಿಂತೆ ಮಾಡಬೇಡ. ಅಪ್ಪ ಇಂಥವ ನಾನು ಮಾತಾಡ್ಕೊ ಬರ್ತೀನಿ. ಅದೇನೇ ಆಗಲಿ ಅಪ್ಪ ಏನು ಜೈಲಿಂದ ಆದಷ್ಟು ಬಿರ್ನೆ ಬಿಡಿಸ್ಕೊ ಬರ್ತೀನಿ ಸರ್ದವ. ಸರಿಯಾದ ಸಮಯಕ್ಕೆ ಬಂದೆ ಮಂಜ. ನೀನು ರಾಮನ ಜೊತೆ ಹೋಗ್ಬಿಟ್ಟು ಬಾ. ಸರ್ದವ ಮಂಜ ಯಾಕೆ? ಜೊತೆಗೆ ಇರ್ಲಿ ಕಣ್ಲ, ಕರ್ಕೊಂಡೋಗು, ಹುಷಾರು. ಇಲ್ಲ ಸರ್ದವ, ಇವನು ಅಟ್ಟಿತವಲೇ ಇರಲಿ. ಏನಾರ ಬೇಕಂದ್ರೆ ನಾನೇ ಫೋನ್ ಮಾಡಿ ಕರೆಸ್ಕೊತೀನಿ. ರಾಮಣ್ಣ, ಎಲ್ಲಿ ಗಿಟ್ಟು ಅರ್ಜೆಂಟಾಗಿ ಹೋಯ್ತಿದ್ಯಾ? ಅದು ಅಪ್ಪಯ್ಯ ಏನೋ ಮಾತಾಡ್ಬೇಕಂತೆ ಕಲ, ಅದಕ್ಕೆ ಹೋಯ್ತೀವಿ. ಅಲ್ಲಿ ಗಂಟ ನೀನು ಅಟ್ಟಿತವಲೇ ಇರು. ಹಾಂ ಸರಿ, ನಾನು ಬರ್ತೀನಿ. ಹಾಂ ದೇವ್ರೆ, ಸಾಹೇಬ್ರು ಆದಷ್ಟು ಬೇಗ ಮನೆಗೆ ವಾಪಸ್ ಬರಬೇಕು. ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು. ಏನ್ರಿ ಇಷ್ಟು ಗಲೀಜಾಗಿದೆ? ನಾವು ವಾಸ ಮಾಡೋ ಜಾಗನ ಕ್ಲೀನಾಗಿ ಇಟ್ಕೋಬೇಕು ಅಂತ ಯಾವ ಅವೇರ್ನೆಸ್ಸು ತಂದಿಲ್ವಾ? ಎಲ್ಲರೂ ಕೈ ಕಟ್ಕೊಂಡು ಸೂಟು ಬುಟ್ಟು ಹಾಕ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀರಾ. ಮೇಡಮ್, ಇದನ್ನೆಲ್ಲ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಕ್ಲೀನಾಗಿ ಇಟ್ಕೊಳ್ಳೋದು ಇವ್ರ ಜವಾಬ್ದಾರಿ ಅಲ್ವಾ ಮೇಡಮ್? ಹೌದು, ಇವ್ರ ಜವಾಬ್ದಾರಿನೇ. ಆದರೆ ನಮ್ಮ ಜವಾಬ್ದಾರಿ ನಾವು ಯಾವಾಗ ಕರೆಕ್ಟಾಗಿ ಮಾಡಲ್ವೋ ಆಗ ಇವರು ಹೀಗೆ ಇರ್ತಾರೆ. ಸರ್, ಮೇಡಮ್ ಕರೀತಾ ಇದ್ದಾರೆ. ಯಾವ ಮೇಡಮ್ ರೀ? DC ಮೇಡಮ್. ನೋಡಿ, ನಿಮ್ಮ ಮತ್ತು ಸರ್ಕಾರದ ಮಧ್ಯ ಇರೋ ಗೆರೆ ತುಂಬಾ ಸೂಕ್ಷ್ಮ. ನೀವು ಸರಿಗಿಲ್ಲ ಅಂತ ನಿಮಗೆ ಸಿಗಬೇಕಾಗಿರೋ ಫೆಸಿಲಿಟೀಸ್ನ ತಡೆದು ಇಂಥವ್ರೆ ನಿಲ್ಲಿಸ್ಬಿಡ್ತಾರೆ. ಇವ್ರು ಕೊಡ್ತಿಲ್ಲ ಅಂತ ನೀವು ಸಹ ನಿಮ್ಗೆ ಹೇಗೆ ಬೇಕೋ ನೀವು ಹಾಗಿರ್ತೀರ. ಅದು ತಪ್ಪು. ನೀವು ಮಾಡಬೇಕಾಗಿರೋ ಕರ್ತವ್ಯ ನೀವು ಮಾಡಲೇಬೇಕಾಗತ್ತೆ. ಹಳ್ಳೀಲಿ ಎಲ್ಲೆಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ವೋ ದೂರು ಕೊಡಿ, ಅದನ್ನು ಸರಿ ಮಾಡಿಸೋ ಜವಾಬ್ದಾರಿ ನಂದು. ಸರಿ ಮೇಡಮ್. ಏನು ಮೇಡಮ್ ಕರೆದ್ರಂತೆ? ನಿಮ್ಮ ಬೋರ್ವೆಲಲ್ಲಿ ನೀರಿದೆಯಾ? ಇದೇನು ಮೇಡಮ್, ಟೂತ್ ಪೇಸ್ಟಲ್ಲಿ ಉಪ್ಪಿದೆಯೋ ಅನ್ನ ಕೇಳ್ತಾ ಇದ್ದೀರಲ್ಲ?
ಅದ್ಯಾಕೆ ಅಷ್ಟು ಸಲ ಕಾಲ್ ಮಾಡಿ ಟಾರ್ಚರ್ ಕೊಡ್ತಿದ್ರಿ? ಫ್ರೀ ಆದಮೇಲೆ ನಾನೇ ಕಾಲ್ ಮಾಡ್ತಿದ್ದೆ ಅಲ್ವಾ? ಅದು ತುಂಬ ಮುಖ್ಯವಾದ ವಿಷಯ ಮೇಡಮ್. ಏನದು? ಹೇಳಿ, ಏನು ವಿಷಯ? ಮೇಡಮ್, ಈ ಕೇಸಲ್ಲಿ ನಾವು ಯಾಕೋ ತಗಲಾಕೊಳ್ತೀವಿ ಅಂತ ಅನ್ನಿಸ್ತಾ ಇದೆ ಮೇಡಮ್. ವಾಟ್? ಹೌದು ಮೇಡಮ್, ಈ ಕೇಸ್ನ ಜಾನಕಿ ಅವರೇ ಎನ್ಕ್ವೈರಿ ಮಾಡ್ತಾರೆ ಅಂತ ಸುದ್ದಿ. ನಮಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸು ಕಲೆಕ್ಟ್ ಮಾಡ್ತಾ ಇದ್ದಾರಂತೆ. ಏನು ಹೇಳ್ತಿದ್ದೀರಾ? ಎಲ್ಲರಿಗೂ ಏನು ಕೊಡಬೇಕು ಅದೆಲ್ಲ ಕೊಟ್ಟು ಸೆಟಲ್ ಮಾಡಿದಾಗಿದೆ. ಇದು ಸಾಹೇಬ್ರಿಗಾಗ್ದಿರೋ ರಾಜಕಾರಣಿಗಳು ಮಾಡ್ತಿರೋ ಸಂಚು ಅಂತ ಹೇಳ್ತಿದ್ರಿ. ಈಗ ಅದೇಗ ಅವಳಿಗೆಲ್ಲ ಡಾಕ್ಯುಮೆಂಟ್ ಸಿಗ್ತಿದೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ದೊಡ್ಡ ದೊಡ್ಡ ಆಫೀಸರ್ಸು ಮತ್ತು ರಾಜಕಾರಣಿಗಳೇ ಜಾನಕಿ IAS ಅಂದರೆ ಭಯ ಪಡ್ತಾ ಇದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಿಜಿಸ್ಟರ್ ಮಾಡ್ಕೊಂಡಿರೋದು ಮತ್ತು ನಿಮ್ಮ ಅಕೌಂಟಿಗೆ ದುಡ್ಡು ಹೋಗಿರೋದು ಎಲ್ಲ ಮಾಹಿತಿನೂ ಅವರಿಗೆ ಸಿಕ್ಕಿದೆ. ನಿಮ್ಮ ಬೋರ್ವೆಲಲ್ಲಿ ನೀರಿದೆಯಾ? ಇದೇನು ಮೇಡಮ್, ಟೂತ್ ಪೇಸ್ಟಲ್ಲಿ ಉಪ್ಪಿದೆಯೋ ಅನ್ನ ಕೇಳ್ತಾ ಇದ್ದೀರಲ್ಲ. ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಇದೆ. ಏನು ಇವಾಗ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ? ಅದೆಲ್ಲ ಕರೆಕ್ಟಾಗೇ ಕಟ್ಟಿದ್ದೀನಿ. ಪೇಪರ್ ಬೇಕಾದರೆ ತರಿಸ್ಲಾ? ಇನ್ಮೇಲೆ ಊರ್ ಜನರು ಎಲ್ಲರಿಗೂ ನೀರು ಸಿಗೋವರೆಗೂ ನಿಮ್ಮ ಬೋರಿಂದನೇ ನೀರು ಸಪ್ಲೈ ಆಗಬೇಕು. ಏನ ಆಟ ಆಡ್ತಿದ್ದೀರಾ ಮೇಡಮ್ ನೀವು? ಕಷ್ಟಪಟ್ಟು ದುಡ್ಡು ಹಾಕಿ ಬೋರ್ ಹಾಕ್ಸಿರೋದು ನಾನು. ಈ ಓಸಿ ಗಿರಾಕಿಗಳೆಲ್ಲ ಆರಾಮಾಗಿ ಬಂದು ನೀರು ಇಟ್ಕೊಂಡು ಹೋಗ್ತಾರಾ? ಅದೆಲ್ಲ ಆಗಕ್ಕಿಲ್ಲ ಮೇಡಮ್. ಆರ್ಯ. ಹಾಂ ಮೇಡಮ್. ಇವರು ನೀರು ಬಿಡಲ್ಲ ಅಂತೇನಾದರೂ ಹಠ ಮಾಡಿದ್ರೆ ಇವ್ರ ಬೋರ್ನ ಮುಚ್ಚಾಕಿ. ಮುಂದೆ ಏನು ಮಾಡ್ಬೇಕಂತ ನನಗೆ ಗೊತ್ತು. ಮೇಡಮ್, ಹೀಗಂದ್ರೆ ಹೇಗೆ? ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಪಕ್ಕದ ರಾಜ್ಯದವ್ರಿಗೆ ನೀರು ಬಿಡೋರ್ರಿ ಕನ್ನಡಿಗರು. ಅಂಥದ್ರಲ್ಲಿ ನಮ್ಮಲ್ಲೇ ಕಿತ್ತಾಡ್ಕೊಂಡ್ರೆ ಹೇಗೆ? ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಆಗುತ್ತೆ. ಈ ಕೆರೆನೇ ನಮ್ಮ ಹಳ್ಳಿಗೆಲ್ಲ ನೀರು ಕೊಡ್ತಾ ಇತ್ತು. ಈಗ ಪೂರ್ತಿ ಬತ್ತಿ ಹೋಗಿದೆ. ಮನೆ ಕಟ್ಟಾರಲ್ವ, ಆ ಮಣ್ಣನ್ನ ಕೆರೆಗೆ ತಂದಾಕ್ತಾರಲ್ಲ ಮೇಡಮ್. ಎಲ್ಲ ಸೆರೆ ನೋಡ್ಕೊಂಡಿದ್ರೆ ಕೆರೆ ಯಾವಾಗಲೂ ತುಂಬಿರ್ತಿತ್ತು. ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯನೇ ಅಲ್ವಾ ಅಣ್ಣ? ಈ ಕೆರೆಗೆ ಡ್ಯಾಮಿಂದ ನೀರು ಬರೋದಿಲ್ವಾ? ಈ ಕೆರೆಗೆ ಆ ವ್ಯವಸ್ಥೆ ಇಲ್ಲ ಮೇಡಮ್. ಈ ಕೆರೆಗೆ ಡ್ಯಾಮ್ನಿಂದ ನೀರು ಬರೋದಕ್ಕೆ ಎಷ್ಟು ಕಿಲೋಮೀಟರ್ ಕಾಲುವೆ ಆಗಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ಓಕೆ ಮೇಡಮ್. ಹೀಗೆ ನೀರಿನ ಮೂಲಗಳನ್ನೆಲ್ಲ ಮುಚ್ತಾ ಬಂದರೆ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ? ನೋಡಿ, ಇದರಲ್ಲಿ ಎಷ್ಟು ಮಣ್ಣು ತುಂಬಿದೆ ಅಂತ. ಇದರಲ್ಲಿ ಮಣ್ಣು ತೆಗ್ಸಿಗೆ ಎಷ್ಟು ವರ್ಷಗಳಾಗಿದೆ? ನಾನು ಚಿಕ್ಕವಳಿದ್ದಾಗ ಒಂದ್ಸರಿ ತಗ್ಸಿದ ನೆನಪು. ಆರ್ಯ, ಒಂದು ಬಾಟ್ಲ್ ನೀರು ಹಾಗೆ ಖಾಲಿ ಬಾಟ್ಲ್ ತೊಗೊಂಡು ಬನ್ನಿ. ಓಕೆ. ಮ್ಯಾಮ್. ಥ್ಯಾಂಕ್ ಯು. ಈ ಬಾಟ್ಲಲ್ಲಿ ಎಷ್ಟು ನೀರಿದೆ ಅಂತ ನೀವೆಲ್ಲರೂ ನೋಡ್ತಿದ್ದೀರಾ ಅಲ್ವಾ?
ಇದೆರಡೂ ಬಾಟ್ಲು ಒಂದೇ ಸೈಜ್. ಈ ಬಾಟ್ಲಲ್ಲಿ ಎಷ್ಟು ನೀರು ಶೇಖರಣೆ ಆಗುತ್ತೋ ಅಷ್ಟೇ ಈ ಬಾಟ್ಲಲ್ಲೂ ಶೇಖರಣೆ ಆಗುತ್ತೆ ಅಲ್ವಾ? ಈ ಬಾಟ್ಲಲ್ಲಿ ಅರ್ಧ ಮಣ್ಣು ತುಂಬಿಸ್ಕೊಂಡು ಬನ್ನಿ. ಏನಾಯ್ತಪ್ಪಯ್ಯ? ನನಗೇನು ಆಗಿಲ್ಲ ಕಲ, ಆದರೆ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು. ನಾನು ಕೇಳಿದ ಪ್ರಶ್ನೆನಾ? ನನಗೆ ಯಾರನ್ನಾಕಾದ್ರೂ ಸಂಶಯ ಆಯ್ತು ಅಂತ ಕೇಳಿದ್ದೆ ಅಲ್ವಾ? ಐತೆ ಕಲ. ನಮಗೆ ನಂಬಿಕೆ ದ್ರೋಹ ಮಾಡಿರೋದು ಬೇರೆ ಯಾರೂ ಅಲ್ಲ, ರಾಜೀವ. ರಾಜೀವ ಪರ್ಮಿಷನ್ ಲೆಟರ್ಸು ಮತ್ತು ಮೀಸಲಾತಿ ರಿಪೋರ್ಟ್ ಮಾತ್ರ ನಾನು ನೋಡ್ತೀನಿ ಅಂತ ಹೇಳಿದ್ದೆ ತಾನೆ. ಅದರ ಮಧ್ಯೆ ಈ ಫೈಲ್ ಹೇಗೆ ಬಂತು? ಅವನೇ ಇದನ್ನು ಮಾಡಿರೋದು, ರಾಜೀವನೇ. ನಮ್ಮ ಜೊತೆಲೇ ಇದ್ದುಕೊಂಡು ನಮಗೆ ಮೋಸ ಮಾಡೋನೆ. ಈ ಬಾಟ್ಲಲ್ಲಿರೋ ನೀರನ್ನ ಈ ಬಾಟ್ಲಿಗೆ ತುಂಬ್ತೀನಿ. ಇನ್ನೂ ಈ ಬಾಟ್ಲಲ್ಲಿ ನೀರು ಮಿಕ್ಕಿದೆ. ಯಾಕೆ ತುಂಬಕ್ಕಾಗ್ತಿಲ್ಲ? ಇದರಲ್ಲಿ ಮಣ್ಣು ತುಂಬಿದೆ ಮೇಡಮ್. ಈ ಬಾಟ್ಲಿನ ಪರಿಸ್ಥಿತಿನೇ ನಿಮ್ಮ ಕೆರೆಗೂ ಬಂದಿರೋದು. ನೀರು ತುಂಬಬೇಕಾಗಿದ್ದ ಕೆರೆಯಲ್ಲಿ ಮಣ್ಣು ತುಂಬಿದೆ. ಹೀಗಾದರೆ ಕೆರೆ ತುಂಬ ನೀರು ತುಂಬಕ್ಕೆ ಹೇಗೆ ಸಾಧ್ಯ ಹೇಳಿ? ನಿಮ್ಮ ಕೆರೆಗಳನ್ನ, ಬಾವಿಗಳನ್ನ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ.